ನಮಸ್ತೆ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನ ತರಗತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನದ ತರಗತಿಯಲ್ಲಿ ಪ್ರಮುಖವಾಗಿ ನಾವು ಹಲವು ವಿಷಯಗಳನ್ನು ಚರ್ಚೆ ಮಾಡ್ತಾ ಬರ್ತೀವಿ. ಅದರಲ್ಲಿ ಕೇಂದ್ರ ಸರ್ಕಾರದ ಧನಧಾನ್ಯ ಸ್ಕೀಮ್ ಅನ್ನುವಂಥದ್ರ ಬಗ್ಗೆನೂ ಕೂಡ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತಾ ಹೋಗ್ತೇನೆ. ಏನು ಸ್ಕೀಮು ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಇನ್ನು ಮುಂದೆ ಮೆಟ್ರೋಗಳಲ್ಲಿ ಓಡಾಡುವವರಿಗೆ ಏನು ದಿನಬಳಕೆಯಲ್ಲಿ ಮೆಟ್ರೋವನ್ನು ಉಪಯೋಗಿಸಿದವರಿಗೆ ವೈಫೈ ಸೌಲಭ್ಯ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಮೆಟ್ರೋದಲ್ಲಿ ಅಥವಾ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ನಮಗೆ ಸಮಸ್ಯೆ ಅಂತ ಕಾಣುವಂಥದ್ದು ಒಂದು ನೆಟ್ವರ್ಕಿನ ಸಮಸ್ಯೆ. ಹಾಗಾಗಿ ಈ ಮುಂಬರುವಂತಹ ದಿನಗಳಲ್ಲಿ ಮೆಟ್ರೋದ ಮಾರ್ಗದಲ್ಲಿ ಉಂಟಾಗುವಂತಹ ಒಂದು ನೆಟ್ವರ್ಕ್ ಸಮಸ್ಯೆಗಳನ್ನು ತಡೆಯಲು ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿ ಕೂಡ ಒಂದು ಟವರ್ಗಳನ್ನು ಅಥವಾ ಒಂದು ಇಂಟರ್ನೆಟ್ ಸೇವೆಗಳನ್ನು ಕೊಡಲಾಗ್ತಾ ಇದೆ. 4G ಮತ್ತು 5Gಗಳನ್ನು ನೀಡಲಾಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಮೆಟ್ರೋ ಮಾರ್ಗಗಳಲ್ಲಿ ನೆಟ್ವರ್ಕ್ಗಳ ಒಂದು ಸಮಸ್ಯೆಯನ್ನು ತಡೆಗಟ್ಟಲು ಇಂತಹ ಒಂದು ಕಾರ್ಯಕ್ರಮವನ್ನು ಸರ್ಕಾರ ತೆಗೆದುಕೊಂಡು ಬಂದಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ನಂತರದಲ್ಲಿ ನಾನು ಹೇಳಿದೆ ನಿಮಗೆ 100 ಜಿಲ್ಲೆಗಳಲ್ಲಿ ಧನಧಾನ್ಯ ಸ್ಕೀಮ್ ಅನ್ನುವಂಥದ್ದು. ಇತ್ತೀಚೆಗೆ ಸಚಿವ ಸಂಪುಟ ಮಂಡಳಿ ಏನು ಮಾಡಿದೆ ಅಂದರೆ ಸುಮಾರು 24,000 ಕೋಟಿ ರೂಪಾಯಿಯನ್ನ ಈ ಒಂದು ಕೃಷಿಯಲ್ಲಿ ಒಂದು ಉತ್ಪಾದಕತೆ ಹೆಚ್ಚಳ ಮಾಡಲಿಕ್ಕೋಸ್ಕರವಾಗಿ ಧನಧಾನ್ಯ ಸ್ಕೀಮ್ ಅನ್ನುವಂಥದ್ದು ತಗೊಬರ್ತಾ ಇದೆ. ಅಂದರೆ ಕೃಷಿ ಎಲ್ಲಿ ಉತ್ಪಾದಕತೆ ಕಡಿಮೆ ಇರುತ್ತೋ ಅಂತಹ ಜಿಲ್ಲೆಗಳನ್ನು ಆಯ್ಕೆ ಮಾಡಿ ಅಲ್ಲಿ ಇಂತಹ ಸ್ಕೀಮ್ಗಳನ್ನು ಜೊತೆಗೆ ಸುಸ್ಥಿರ ಕೃಷಿ ಧಾನ್ಯ ಶೇಖರಣಾ ಒಂದು ಗುರಿಯನ್ನು ಕೂಡ ಇಲ್ಲಿ ಒಂದು ಸಾಧನೆ ಮಾಡುವಂಥದ್ದನ್ನು ನಾವು ಗಮನಿಸುವಂಥದ್ದು. ಇಲ್ಲಿ ಮೊದಲನೇದಾಗಿ ಗಮನಿಸಬೇಕು ಅಂದರೆ ಕಡಿಮೆ ಉತ್ಪಾದಕತೆ ಇರುವಂತಹ ಜಿಲ್ಲೆಗಳನ್ನು ಸುಸ್ಥಿರ ಕೃಷಿಗೆ ಉತ್ತೇಜನ ನೀಡೋಕ್ಕೋಸ್ಕರವಾಗಿ ಉತ್ಪಾದಕತೆ ಹೆಚ್ಚಿಸುವ ಉದ್ದೇಶದಿಂದ 100 ಜಿಲ್ಲೆಗಳಲ್ಲಿ 100 ಜಿಲ್ಲೆಗಳಲ್ಲಿ ಏನು ಧನಧಾನ್ಯ ಕೃಷಿ ಯೋಜನೆಯನ್ನು ತರಬೇಕು ಅನ್ನುವಂಥದ್ದು ಸಚಿವ ಸಂಪುಟ ಮಂಡನೆ ಅನುಮೋದನೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಕೃಷಿಗೆ ಸಂಬಂಧಿಸಿದಂತಹ 36 ಯೋಜನೆಗಳಿಂದ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಸುಮಾರು 1.7 ಕೋಟಿ ರೈತರಿಗೆ ಒಂದು ಪ್ರಯೋಜನ ಆಗಬೇಕು ಅನ್ನುವಂಥ ನಿಟ್ಟಿನಿಂದ ಈ ಸ್ಕೀಮನ್ನು ತೆಗೆದುಕೊಂಡು ಬಂದಿರುವಂಥದ್ದು ನಾವು ಗಮನಿಸ್ತೇವೆ. ಇತ್ತೀಚೆಗೆ 100 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ಕಡಿಮೆ ಮತ್ತು ಬೆಳೆ ತೀವ್ರತೆ ಕಡಿಮೆ ಇರುವಂತಹ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಕನಿಷ್ಠ ಒಂದು ಜಿಲ್ಲೆಯಾದರೂ ಕೂಡ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಅವರು ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಯೋಜನೆಯ ಒಂದು ಪರಿಣಾಮಕಾರಿ ಅನುಷ್ಠಾನ ಅನ್ನುವಂಥದ್ದು ಪ್ಲಾನಿಂಗ್ ಆಗಿ ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಮಿತಿಗಳನ್ನು ರಚನೆ ಮಾಡಿ ಆ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇರುವಂಥದ್ದನ್ನು ನೋಡ್ತೇವೆ. ಇತ್ತೀಚೆಗೆ ರೈತರಾಗಲಿ ನಾವು ಕೃಷಿಯಲ್ಲೂ ಕೂಡ ನಾವು AI ಟೆಕ್ನಾಲಜಿಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದೆ ನಿಮಗೆ. AI ಟೆಕ್ನಾಲಜಿನೂ ಕೂಡ ನಾವು ಒಂದು ಕೃಷಿಯಲ್ಲೂ ಕೂಡ ಅಡಾಪ್ಟ್ ಮಾಡ್ಕೊತಾ ಇರೋದಂಥದ್ದು. ಅದಕ್ಕೋಸ್ಕರ ಕೂಡ ಒಂದಿಷ್ಟು ಅನುದಾನ ಕೂಡ ಬಿಡುಗಡೆ ಆಗಿರುವಂಥದ್ದನ್ನು ನೋಡ್ತೇವೆ. ಈ ಎಲ್ಲ ಮಾರ್ಗಗಳಿಂದ ಕೃಷಿಯ ಒಂದು ಏನಿದೆ ಉತ್ಪಾದಕತೆಯನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ಉದ್ದೇಶ ಆಗಿರುತ್ತೆ. ಹಾಗೆಯೇ ಜಿಲ್ಲಾದಲ್ಲಿ ಬರುವಂತಹ ಧನಧಾನ್ಯ ಸಮಿತಿಯ ಅಂತಿಮ ಒಂದು ಏನಿದೆ ಆ ಪ್ರಕಾರವಾಗಿ ಪ್ರಗತಿಪರ ರೈತರು ಮತ್ತು ಇತರ ಸದಸ್ಯರ ಈ ಒಂದು ಸಮಿತಿಯಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಜಿಲ್ಲಾ ಪ್ಲಾನ್ಗಳು, ಮಿಶ್ರ ಬೆಳೆ, ನೀರಿನ ಒಂದು ರಕ್ಷಣೆ, ಮಣ್ಣಿನ ಆರೋಗ್ಯ, ಸ್ವಾವಲಂಬನೆ, ನೈಸರ್ಗಿಕ ಒಂದು ಕೃಷಿ ಕುರಿತ ರಾಷ್ಟ್ರೀಯ ಗುರಿಗಳನ್ನು ಬೆಸೆದುಕೊಂಡಿರುವಂತಹ ಒಂದು ಸ್ಕೀಮ್ ಇದಾಗಿರುವಂಥದ್ದು. ಸುಮಾರು 117 ಪ್ರಮುಖ ಸಾಧನೆಗಳ ಸೂಚ್ಯಂಕವನ್ನು ಆಧರಿಸಿ ಪ್ರತಿ ತಿಂಗಳು ಕೂಡ ಇದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡುವಂಥದ್ದನ್ನು ನಾವು ಈ ಒಂದು ಸ್ಕೀಮಲ್ಲಿ ನೋಡುವಂಥದ್ದು. ನ್ಯೂಸಲ್ಲಿದೆ ಧನಧಾನ್ಯ ಸ್ಕೀಮ್ ಅನ್ನುವಂಥದ್ದು ಕೂಡ ನ್ಯೂಸಲ್ಲಿದೆ ಸ್ನೇಹಿತರೆ. ಎಷ್ಟು ಜಿಲ್ಲೆಗಳು? 100 ಜಿಲ್ಲೆಗಳನ್ನು ಇದರಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. ಇದು ಈ ಸ್ಕೀಮ್ಗೆ ಸಂಬಂಧಪಟ್ಟಂಥದ್ದು. ಇನ್ನು ಬೇಸಿಗೆಯಲ್ಲಿ ಬೆಂಗಳೂರಿನಲ್ಲಿ ಅಧಿಕ ನೆಲಮಟ್ಟದ ಓಝೋನ್ ಅನ್ನುವಂಥದ್ದು. ಏನಿದು ನೆಲಮಟ್ಟದ ಓಝೋನ್ ಅನ್ನುವಂಥದ್ದು? ನಮಗೆ ಗೊತ್ತಿದೆ, ಸೂರ್ಯನಿಂದ
ಸೂರ್ಯನಿಂದ ಭೂಮಿಗೆ ಬರುವಂತಹ ನೆರಳಾತೀತ ಅಲ್ಟ್ರಾವೈಲೆಟ್ ಕಿರಣಗಳೇನಿದೆ ಅದರಿಂದ ನಮ್ಮ ಭೂಮಿಯ ಮೇಲಿಂದ ಆಗುವಂತಹ ಏನು ಮಾಲಿನ್ಯಗಳಿಂದ ಓಝೋನ್ ಪದರ ಏನಿದೆ ಅದು ವೀಕ್ ಆಗ್ತಾ ಹೋಗುವಂಥದ್ದು. ಹಾಗೆಯೇ ನಮ್ಮ ಭೂಮಿಯ ಈ ನೆಲಮಟ್ಟದಲ್ಲಿ ಆಗುವಂತಹ ಏನು ಕಾರ್ಖಾನೆಗಳು, ವಿದ್ಯುತ್ ಸ್ಥಾವರಗಳು, ನೈಟ್ರೋಜನ್ ಆಕ್ಸೈಡ್ಗಳು ಇವೆಲ್ಲ ಹೆಚ್ಚಾಗಿ ಆಗಿ ಒಂದು ಲೇಯರ್ ಅನ್ನುವಂಥದ್ದು, ತಳಮಟ್ಟದ ಲೇಯರ್ ಪೂರ್ತಿಯಾಗಿ ಪರಿಸರ ವ್ಯವಸ್ಥೆಯನ್ನ ಹಾಳು ಮಾಡುತ್ತೆ. ಅವುಗಳ ಮಾಲಿನ್ಯ ಹೆಚ್ಚಾಗಿ ನೆಲಮಟ್ಟದಿಂದ ಆಗಿ ಓಝೋನ್ ಪದರ ಏನು ಹಾಳಾಗ್ತಾ ಇರುವಂತಹದ್ದು ಅನ್ನುವಂಥದ್ದನ್ನ ಹೇಳಿದೆ. ಇದೇ ನೆಲಮಟ್ಟದ ಓಝೋನ್ ಪದರ ಅನ್ನುವಂಥದ್ದು ನಾವು ಇಲ್ಲಿ ನೋಡಬೇಕಾಗತ್ತೆ. ಓಝೋನ್ ಒಂದು ಕ್ರಿಯಾತ್ಮಕ ಅನಿಲವಾಗಿದ್ದು ಅದಕ್ಕೆ ಆರೋಗ್ಯಕ್ಕೆ ಕೂಡ ಒಡ್ಡಿಕೊಡುವಂತಹ ಒಂದು ಹಾನಿಕಾರಕ. ಅತಿಯಾದ ಬಿಸಿಲು ಶಾಖದಿಂದ ಉತ್ತರ ಭಾರತದ ನಗರಗಳು ಇತ್ತೀಚೆಗೆ ಸಮಸ್ಯೆಗೆ ಕಾಣಿಸ್ತಾ ಇದೆ ಅನ್ನುವಂತಹ ಒಂದು ಹೇಳಿಕೆ ಕೂಡ ಕೊಟ್ಟಿರುವಂಥದ್ದು. ಇದನ್ನ ತಡಿಬೇಕು ಅಂದ್ರೆ ಏನ್ ಮಾಡಬೇಕು, ಪರಿಹಾರ ಏನಿದೆ? ವಿಷಕಾರಿ ಅನಿಲಗಳು ಏನು ಹೊರಸೂಸುವಿಕೆ ಇದೆಯಲ್ಲ ಅವುಗಳನ್ನ ಅದಕ್ಕೆ ಒಡ್ಡಿಕೊಳ್ಳುವುದನ್ನ ಕಡಿಮೆ ಮಾಡಬೇಕು. ಮಾಲಿನ್ಯವನ್ನ ಒಂದು ಅಳೆಯಲು ವಾಯು ಗುಣಮಟ್ಟದ ಸೂಚ್ಯಂಕವನ್ನ ನೋಡುವ ಬದಲು ನೆಲಮಟ್ಟದ ಓಝೋನ್ನ ಪರಿಶೀಲನೆ ಕೂಡ ಅಗತ್ಯ ಅಂತ ಹೇಳಿದ್ದಾರೆ. ನೆಲಮಟ್ಟದಲ್ಲಿ ಆಗುವಂತಹ ಏನೆಲ್ಲ ಕ್ರಿಯೆಗಳೇನಿದೆ ಅವುಗಳನ್ನ ಆದಷ್ಟು ಕಡಿಮೆ ಮಾಡುವಂತಹ ಕೆಲಸಗಳು ಆಗಬೇಕು ಅನ್ನುವಂಥದ್ದು. ಇದು ಬಹಳ ನ್ಯೂಸ್ ಅಲ್ಲಿ ಇರುವಂಥದ್ದು. ಇತ್ತೀಚೆಗೆ ಏನು ಕ್ಲೈಮೇಟ್ ಚೇಂಜ್ ಬಗ್ಗೆ ಸಾಕಷ್ಟು ಕ್ವಶನ್ಸ್ಗಳನ್ನ ಬರ್ತಾ ಇರುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು ಭಾರತದ ಮೊದಲ ಡಿಜಿಟಲ್ ಅಲೆಮಾರಿ ಗ್ರಾಮದ ಉದ್ಘಾಟನೆ ಆಗಿದೆ ನೋಡಿ. ಇಲ್ಲಿ ಬಂದಿರುವಂಥದ್ದು ಇದು ಸಿಕ್ಕಿಂನ ಒಂದು ರಕ್ಟೈನ್ ಅನ್ನುವಂತಹ ಒಂದು ಗ್ರಾಮ. ಇಲ್ಲಿ ಪ್ರಮುಖವಾಗಿ ಹೋಮ್ ಸ್ಟೇಗಳು ಸ್ಥಳೀಯವಾಗಿ ಏನಲ್ಲಿ ರೂಪುಗೊಂಡಿರುವಂತಹ ಕಾರಣಕ್ಕಾಗಿ ಹೋಮ್ ಸ್ಟೇಗಳಲ್ಲಿ ವೈಫೈಗಳನ್ನ ಅಥವಾ ಇಂಟರ್ನೆಟ್ ಸೌಲಭ್ಯಗಳ ಬೇಕಾಗತ್ತೆ. ಹಾಗಾಗಿ ಈ ನಿಟ್ಟಿನಿಂದ ಈ ಹೋಮ್ ಸ್ಟೇಗಳು ಏನ್ ನಿರ್ಮಾಣ ಆಗ್ತಾವೋ ಆ ನಿಟ್ಟಿನಿಂದನೂ ಕೂಡ ಅಲ್ಲಿ ಅಲೆಮಾರಿ ಗ್ರಾಮ ಕೂಡ ಜೊತೆಗೆ ಒಂದು ಡಿಜಿಟಲ್ ಗ್ರಾಮವಾಗಿ ಬದಲಾವಣೆಯನ್ನ ಹೊಂದಿರುವಂಥದ್ದು. ಇದು ಆಧುನಿಕತೆ ಜೊತೆಗೆ ಬೆಳೆಯುವಂತಹ ಒಂದು ಏನು ಸೌಲಭ್ಯಗಳನ್ನ ಒದಗಿಸಿಕೊಳ್ತಾ ಇರೋದರಿಂದ ಇಲ್ಲಿ ಒಂದು ಗ್ರಾಮ ಕೂಡ ಒಂದು ಡಿಜಿಟಲ್ ಗ್ರಾಮವಾಗಿ ಒಂದು ಪರಿವರ್ತನೆ ಆಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಜೊತೆಗೆ ಸಂಸ್ಕರಿಸಿದ ಆಲೂಗಡ್ಡೆ ಉತ್ಪಾದನೆಯಲ್ಲಿ ಗುಜರಾತ್ ಮುಂಚೂಣಿಯಲ್ಲಿರುವಂಥದ್ದನ್ನ ನೋಡ್ತೇವೆ. ಸುಮಾರು 2024-25 ಒಂದು ಸಾಲಿನಲ್ಲಿ 48.5 ಲಕ್ಷ ಟನ್ಗಳೊಂದಿಗೆ ಸಂಸ್ಕರಿಸಿದಂತಹ ಆಲೂಗಡ್ಡೆ ಉತ್ಪಾದನೆಯಲ್ಲಿ ನಮ್ಮ ಗುಜರಾತ್ ಇರುವಂಥದ್ದನ್ನ ನೋಡ್ತೇವೆ. ಜೊತೆಗೆ ಇದು ಜಾಗತಿಕ ಮಟ್ಟ ಒಂದು ಮಾರುಕಟ್ಟೆಯಲ್ಲೂ ಕೂಡ ಈ ಒಂದು ಪ್ರವೇಶವನ್ನು ಪಡೆಯುವಂತಹ ಒಂದು ಹೆಚ್ಚಿನ ದಿನಗಳು ಕಾಯ್ತಾ ಇರುವಂಥದ್ದನ್ನು ನಾವು ಗಮನಿಸುವಂಥದ್ದು. ಇನ್ನು ಮುಂಬೈ ಮತ್ತು ಅಲಹಾಬಾದ್ನ ಮಾರ್ಗದಲ್ಲಿ ನಾವು E10 ಬುಲೆಟ್ ಟ್ರೈನ್ಗಳ ಒಂದು ವ್ಯವಸ್ಥೆ ಕೂಡ ಇತ್ತೀಚಿನ ದಿನದಲ್ಲಿ ಆಗ್ತಾ ಇರುವಂಥದ್ದು ನೋಡೋದು. ಜಪಾನ್ನಲ್ಲಿ ಹೊರಗೆ ಭಾರತದ ಮೊದಲ ದೇಶವಾಗಿ ಜಪಾನ್ನ ನಂತರದಲ್ಲಿ ಭಾರತ ಕೂಡ ಇನ್ನು ಬುಲೆಟ್ ಟ್ರೈನ್ಗಳ ಒಂದು ಪ್ರಯೋಜನವನ್ನ ಪಡ್ಕೊಳ್ತಾ ಇರುವಂಥದ್ದನ್ನು ಗಮನಿಸುವಂಥದ್ದು. ಇನ್ನೊಂದು ಬುಡಕಟ್ಟು ಬಂದಿದೆ. ಇದು ಮಧ್ಯ ಮತ್ತು ಅಂಡಮಾನ್ ಒಂದು ದ್ವೀಪಗಳಲ್ಲಿ ಕಂಡು ಬರುವಂತಹ ಬುಡಕಟ್ಟು ಜರವಾ ಬುಡಕಟ್ಟು ಅನ್ನುವಂಥದ್ದು. ಇತ್ತೀಚೆಗೆ ಮುಂಬರುವಂತಹ ಒಂದು ಜನಗಣತಿಯಲ್ಲಿ 2027ರ ಜನಗಣತಿಯಲ್ಲಿ ಈ ಬುಡಕಟ್ಟುಗಳನ್ನು ಕೂಡ ನಾವು ಜನಸಂಖ್ಯೆಗೆ ಆಧಾರವಾಗಿ ತೆಗೆದುಕೊಳ್ತೀವಿ ಅನ್ನುವಂಥದ್ದು ಏನು ಒಂದು ಸರ್ಕಾರದ ನಿಲುವಾಗಿರುವಂಥದ್ದು. ಯಾಕೆಂದ್ರೆ ಬುಡಕಟ್ಟುಗಳನ್ನ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿರುವಂತಹ ಬುಡಕಟ್ಟುಗಳನ್ನ ಜನಗಣತಿ ತಗೊಳ್ತೀವಿ ಅನ್ನುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದ್ರೆ ಅಲ್ಲಿಗಳನ್ನ ಅನುಸೂಚಿತ ಪ್ರದೇಶಗಳಾಗಿರೋದ್ರಿಂದ ಅವುಗಳ ಒಂದು ಜನಸಂಖ್ಯೆ ಅಳೆಯುವಂಥದ್ದು ಬಹಳ ಕಷ್ಟಕರ ಆಗಿರುವಂಥದ್ದು. ಹಾಗಾಗಿ ಅಲ್ಲಿನ ಒಂದು ಬುಡಕಟ್ಟುಗಳನ್ನ ಕೂಡ ನಾವು ಈ ಬಾರಿಯ ಒಂದು ಜನಗಣತಿಗೆ ತೆಗೆದುಕೊಳ್ತೀವಿ ಅನ್ನುವಂಥದ್ದು ಈ ನಿಟ್ಟಿನಿಂದ ಸರ್ಕಾರ ಕ್ರಮ ತೆಗೆದುಕೊಳ್ಳುವಂಥದ್ದು. ಈ ಜರವಾ ಬುಡಕಟ್ಟು ಎಲ್ಲಿ ಕಂಡು ಬರುತ್ತೆ ಅಂತ ಕ್ವಶನ್ ಆದ್ರೆ ಇದು ದಕ್ಷಿಣ ಅಂಡಮಾನ್ ಮತ್ತು ಮಧ್ಯ ಅಂಡಮಾನ್ ದ್ವೀಪಗಳಲ್ಲಿ ಕಂಡು ಬರುವಂತಹ ಒಂದು ಬುಡಕಟ್ಟು ಸಮೂಹ. ಇನ್ನು ನಂತರದಲ್ಲಿ
ತಾಲಿಸ್ಮಾನ್ ಸೇಬರ್ ವ್ಯಾಯಾಮ ಅನ್ನುವಂಥದ್ದು ಕೂಡ ನಡೀತಾ ಇರುವಂಥದ್ದು. ಇದು ಎಲ್ಲಿ ನಡೀತಾ ಇದೆ ಅಂದರೆ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇರುವಂತಹ ಅತಿ ದೊಡ್ಡ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮ. ಯಾಕೆ ಇದು ಎಷ್ಟು ನ್ಯೂಸಲ್ಲಿದೆ ಅಂದರೆ ಭಾರತ ಕೂಡ ಇದಕ್ಕೆ ಭಾಗವಹಿಸಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಜೊತೆಗೆ ಇಲ್ಲಿ 19 ರಾಷ್ಟ್ರಗಳು ಸುಮಾರು 35,000ಕ್ಕೂ ಹೆಚ್ಚು ಮಿಲಿಟರಿ ಸಿಬ್ಬಂದಿಗಳು ಈ ಒಂದು ಮಿಲಿಟರಿ ವ್ಯಾಯಾಮ ವ್ಯವಸ್ಥೆಯಲ್ಲಿ ಭಾಗವಹಿಸ್ತಾ ಇರುವಂಥದ್ದನ್ನ ನಾವು ಗಮನಿಸುವಂಥದ್ದು. ಇದು ಈ ಹೊತ್ತಿನ ಒಂದಿಷ್ಟು ಹೈಲೈಟ್ಸ್ ಆಗಿತ್ತು ಸ್ನೇಹಿತರೆ. ನಂತರದಲ್ಲಿ ನೋಡಿ, ಇಲ್ಲಿ ಒಂದೆರಡು ಪಾಯಿಂಟ್ಸ್ ಅನ್ನ ನಾನು ನಿಮ್ಗೆ ಹೇಳ್ತೇನೆ. ಇಲ್ಲಿ ನಾನು ನಿಮ್ಗೇನು ಹೇಳಿದೆ ಅಂದರೆ ಭಾರತದ ಮೊದಲ ಡಿಜಿಟಲ್ ಅಲೆಮಾರಿ ಗ್ರಾಮದ ಉದ್ಘಾಟನೆ ಆಗಿರುವಂಥದ್ದು ನಾನು ಹೇಳಿದೆ. ಇಲ್ಲಿ ಮತ್ತೆ ನೋಡಬೇಕು, ಮೊದಲ ಸಾಕ್ಷರತಾ 100% ಸಾಕ್ಷರತಾ ಒಂದು ರಾಜ್ಯವಾಗಿ ಮಿಜೋರಾಮನ ನೋಡ್ತೇವೆ. ಡಿಜಿಟಲ್ ಸಾಕ್ಷರತೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿರುವಂಥದ್ದನ್ನು ಯಾವುದು ನೋಡ್ತೇವೆ? ಕೇರಳ ನೋಡ್ತೇವೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಮಿಜೋರಾಂನ ನಂತರದಲ್ಲಿ ಸಾಕ್ಷರತೆಯಲ್ಲಿ ಫಸ್ಟ್ ಪ್ರಮಾಣವನ್ನು ಪಡೆದಂತಹ ಎರಡನೇ ಒಂದು ರಾಜ್ಯ ಅಂದರೆ ಗೋವಾ ಬರುತ್ತೆ. ಅದು ಕೂಡ ನೆನಪಿಡಬೇಕು. ಇದೆಲ್ಲ ಒಂದು GK ಪಾಯಿಂಟ್ಸ್ಗಳಲ್ಲಿ ಬರುವಂಥದ್ದು. ಇದು ಇವತ್ತಿನ ವಿಶೇಷವಾಗಿತ್ತು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಮಾಹಿತಿಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ನಮಸ್ಕಾರ.